ರಾಜೀನಾಮೆ ಕೊಡ್ತಾರ ಸಚಿವ ರಾಜಣ್ಣ ರಾಜೀನಾಮೆ ಪಡೆಯಲು ಸಚಿವಾಲಯ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಬರ್ತಾ ಇದೆ. ಸಚಿವ ರಾಜಣ್ಣಗೆ ಸಿಎಂ ತುರ್ತು ಬುಲಾವನ್ನ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ ರಾಜಣ್ಣ. ರಾಜೀನಾಮೆ ಕೊಡ್ತಾರ, ರಾಜೀನಾಮೆ ಕೊಟ್ರ ಅಂತ ಕೇಳಿದಾಗ ಇಲ್ಲ ರೀ ನಾನು ಯಾಕ್ರಿ ಕೊಡ್ಲಿ ಅಂತ ಒಂದು ಮಾತು ಹೇಳಲಿಲ್ಲ. ಹೈಕಮಾಂಡ್ ನಿಮಗೆ ಸೂಚನೆಯನ್ನ ಕೊಟ್ಟಿದೆಯಾ ಅಂತಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ರಾಜಣ್ಣ ಅವರು. ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಅನ್ನ ಮಾಡ್ತಾರೆ. ಸ್ಟ್ರೇಟ್ ಫಾರ್ವರ್ಡ್ ಅವರು ಇರೋದನ್ನ ಇದ್ದಂಗ ಮುಲಾಜಿಲ್ದೇನೆ ಹೇಳ್ತಾರೆ. ಆ ರೀತಿ ಹಿಂಜರಿಕೆಯನ್ನ ಇಟ್ಕೊಂಡು ಮಾತನಾಡುವಂಥವ್ರು ರಾಜಣ್ಣ ಅಲ್ಲ. ಈಗ ಇವತ್ತಿನ ಮಾತುಗಳನ್ನ ಕೇಳಿಸ್ತಾ ಇದ್ರೆ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನಿಸ್ತಾ ಇದೆ. ಇವತ್ತಿನ ರಾಜಣ್ಣ ಅವರನ್ನು ನಾವು ಕೆಲವು ದಿನಗಳ ಹಿಂದೆ ಇದ್ದಂತ ರಾಜಣ್ಣ ಅವರು ನೋಡಿದಾಗ ಬಹಳ ವ್ಯತ್ಯಾಸ ಕಾಣಿಸ್ತಾ ಇದೆ. ಈಗ ಮಾತನಾಡ್ಲಾ ಬೇಡ್ವಾ, ಹೇಳಲಾ ಬೇಡ್ವಾ, ಹಿಂಜರಿಕೆಯನ್ನ ಇಟ್ಕೊಂಡು, ಗಾಬರಿಯಲ್ಲಿ ಇಟ್ಕೊಂಡು, ಒಂದು ಆತಂಕವನ್ನು ಇಟ್ಕೊಂಡು ಮಾತನಾಡ್ಲಾ ಬೇಡ್ವಾ ಅನ್ನೋ ನಿಟ್ಟಲ್ಲಿದ್ದಾರೆ. ಹಾಗಾಗಿನೇ ಪದೇ ಪದೇ ನೀವೇನೇ ಕೇಳಿದ್ರು ಕೂಡ ಅವ್ರಿಗೆ ಹೇಳ್ತಾ ಇರೋದಷ್ಟೇ, ರಾಜೀನಾಮೆ ಕೊಟ್ಟಿದ್ರಾ ಸರ್ ಅಂತಂದ್ರೆ ನಾನು ಸಿಎಂ ಭೇಟಿಯಾಗಿ ಮಾತನಾಡ್ತೀನಿ ಅಂತ. ರಾಜೀನಾಮೆ ಕೊಟ್ಟಿದ್ರಿ ಅಂತ ಮುಖ್ಯಮಂತ್ರಿಗಳು ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟಿದ್ದೆ. ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟಿದ್ದೆ. ಆಯ್ತಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ನಂತರ ಬರ್ತೀನಿ, ಮಾತಾಡ್ತೀನಿ. ತಾವು ರಾಜೀನಾಮೆ ಕೊಟ್ಟಿದ್ರಿ ಅಂತ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಬಂದು ಆಮೇಲೆ ನಾನು ರಿಯಾಕ್ಷನ್ ಕೊಟ್ಟಿದ್ದೆ. ಸಿಎಂ ಕಚೇರಿಯಲ್ಲಿ ತುರ್ತು ಸಭೆ ನಡೀತಾ ಇದೆ ಅಂತ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಕೊನೆಯ ಕ್ಷಣದಲ್ಲಿ ರಾಜಣ್ಣ ತಲೆ ಕಾಯಲು ನಿಂತಿದ್ದಾರೆ ಪರಮೇಶ್ವರ್ ಅವರು. ಸಚಿವ ರಾಜಣ್ಣ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಸಿಎಂ ಕಚೇರಿಯಲ್ಲಿ ಈಗ ತುರ್ತು ಸಭೆ ದಿಢೀರಂತ ಆಗಿರುವಂತ ಬೆಳವಣಿಗೆ ಇದೆ. ಸಿಎಂ ಭೇಟಿಯಾಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ದಿನ ಭೇಟಿ ಆಗೋದಕ್ಕೂ ಇವತ್ತೋಗಿ ಭೇಟಿ ಆಗೋದಕ್ಕೂ ವ್ಯತ್ಯಾಸ ಇದೆ. ಕೊನೆಯ ಕ್ಷಣದಲ್ಲಿ ರಾಜಣ್ಣ ಅವರ ಮಂತ್ರಿ ಸ್ಥಾನವನ್ನು ಉಳಿಸುವಂತ ಪ್ರಯತ್ನವನ್ನ ಈಗ ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರಾ? ಸಿಎಂ ಕಚೇರಿಯಲ್ಲಿ ಈಗ ತುರ್ತು ಸಭೆ ನಡೀತಾ ಇದೆ. ಈ ದಿಢೀರ್ ಬೆಳವಣಿಗೆ ಆಗೋಕ್ಕೆ ಕಾರಣನೇ ಮೊನ್ನೆ ಮತಗಳ್ಳತನದ ವಿಚಾರದಲ್ಲಿ ರಾಜಣ್ಣ ಅವರು ದೊಡ್ಡ ಮಾತುಗಳನ್ನು ಆಡಿದ್ರು. ಪಕ್ಷಕ್ಕೆ ಮುಜುಗರ ತರುವಂತ ವಿಚಾರದಲ್ಲಿ ಮಾತನಾಡಿದ್ರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕಾಂಗ್ರೆಸ್ ಪಕ್ಷದಲ್ಲಿ ದಿಢೀರ್ ಬೆಳವಣಿಗೆ. ಸೆಪ್ಟೆಂಬರ್ ಅನ್ಕೊಂಡಿದ್ರು, ಆಗಸ್ಟ್ ನಲ್ಲಿನೇ ಕ್ರಾಂತಿ ಕಿಡಿ ಹೊತ್ತಿಸಿದ್ದಾರೆ. ಇಲ್ಲಿಂದನೇ ಕ್ರಾಂತಿಯ ಆರಂಭನ? ಅರುಣ್, ಎಲ್ಲೋ ಒಂದ್ ರೀತಿ ಇದು ಒಂದ್ ರೀತಿ ಸೆಲ್ಫ್ ಗೋಲ್ ಅಥವಾ ಹಿಟ್ ವಿಕೆಟ್ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ರಾಜಣ್ಣ ಅವರು ಪದೇ ಪದೇ ಮುಜುಗರದ ಹೇಳಿಕೆಗಳನ್ನ ಕೊಟ್ಟು ಎಲ್ಲೋ ಒಂದ್ ಕಡೆ ಸೆಲ್ಫ್ ಗೋಲ್ ಅಲ್ಲಿ ಒಂದ್ ರೀತಿಯಲ್ಲಿ ಪತನ ಆದ್ರ ಅನ್ನೋದೀಗ ಬಹುದೊಡ್ಡ ಚರ್ಚೆ. ಇನ್ನು ಅಸೆಂಬ್ಲಿ ನಡೀತಾ ಇದೆ, ಆಯ್ತೇನ್ರಪ್ಪ? ಮುಖ್ಯಮಂತ್ರಿಗಳು ಈಗ ಅಸೆಂಬ್ಲಿಯಲ್ಲಿ ಇದ್ದಾರೆ, ಸಚಿವರು ಅಸೆಂಬ್ಲಿಯಲ್ಲಿ ಇದ್ದಾರೆ. ನಾನು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ, ತಂದೆಯವ್ರನ್ನೂ ಭೇಟಿ ಆಗ್ತೀನಿ. ಸೊ ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನು ನಾನು ನಿಮ್ಮ TV ಮುಖಾಂತರ ನೋಡಿರೋವಂಥದ್ದು. ಸೊ ಅದ್ರ ವಿಚಾರ ನಾನು ತಂದೆಯವ್ರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ ಕೊಡ್ತೀನಿ. ಎಲ್ಲಿ ಹೇಳಿದ್ದಾರೆ ರೀ? ಸರ್ಕಾರದ ಸಚಿವರಿದ್ದಾರೆ, ಯಾವ ಗುಂಪಿದೆಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪು ಅಂತ ಏನಿಲ್ಲ. ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ಅಂದ್ರೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಅಗೇನೆಸ್ಟ್ ಮಾತನಾಡಿದ್ದಾರೆ. ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಅಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು, ಆ ಥರ ಏನಾದ್ರು ಲೋಪಗಳಾಗಿದೆ ಸರಿಪಡಿಸ್ಕೊಬೋದಿತ್ತು ಅಂತ ರಾಜಣ್ಣವ್ರು ಹೇಳಿರೋವಂಥದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನು ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರೋವಂಥದ್ದು. ಸೊ ಅದರಲ್ಲಿ ಯಾರೋ ಲೆಟ್ರ್ ಮಾಡಿದ್ದಾರೆ, ಯಾರೋ ಲೆಟ್ರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ಏನು ರಾಜಣ್ಣವ್ರು ಏನು ಸಣ್ಣ ವ್ಯಕ್ತಿ ಅಲ್ಲ.
ಆಯ್ತಾನಪ್ಪ. ಭಾಳ ಹಿರಿಯ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅವ್ರದ್ದೇ ಆದಂಥ ಇಡೀ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಪ್ರಭಾವಿ ನಾಯಕರು ಅವರು. ಅದರಿಂದ ಏಕಾಏಕಿ ಈಗ ತೆಗಿಯೋಕ್ಕೆ ಬರೋದಿಲ್ಲ. ಸೊ ಏನೇ ಇದ್ರು ನಾನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಆಗ್ತೀನಿ. ಕೇಳಿದ್ದಾರೆ ಎಲ್ಲಿ ಹೇಳಿದ್ದಾರೆ? ನಿಮ್ಗೆ ಹೇಳಿದಾರ? ಈಗ ಭೇಟಿ ಆಗ್ತೀನಿ. ಈಗ ಭೇಟಿ ಅಲ್ಲ, ಪಕ್ಷ ಕೊಡಬೇಕು. ರಾಜಣ್ಣ ಅವರು ನೇರ ಮಾತನಾಡುವಂತವ್ರು ರಾಜಣ್ಣ ಅವ್ರ ವಿರುದ್ಧ ಏನಾದ್ರು ಆ ಥರದ ಪಿತೂರಿ ಅಂತ ಅನ್ಸುತ್ತಾ? ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೀನಿ. ಭೇಟಿಯಾಗಿ ಸಂಧ್ಯಾ ಅವ್ರನ್ನೂ ಭೇಟಿ ಆಗ್ತೀನಿ. ಅದಾದ್ಮೇಲೆ ಏನಿದೆ ಮಾಹಿತಿ ವಿಪಕ್ಷಗಳು ಬಳಸ್ಕೊಳ್ತಾ ಇದ್ದಾರೆ ರಾಜಣ್ಣ ಅವ್ರ ಹೇಳಿಕೆ. ಇಲ್ಲಿ ಒಂಚೂರು ಮಾತಾಡ್ತೀನಿ. ಮುಖ್ಯಮಂತ್ರಿ